ಹಾಯ್ ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮಣ್ಣ ಕೆಲ್ಸಕ್ಕೆ ಹೋಗಬೇಕಿತ್ತು. ಅದಕ್ಕೆ ನಾನು ಬೆಳಿಗ್ಗೆ ತಿಂಡಿ ಏನು ಮಾಡೋದು ಅಂದ್ಬಿಟ್ಟು ನಾನು ರಾತ್ರಿ ಚಪಾತಿ ಹಿಟ್ಟನ್ನ ಕಲಸಿ ಮಡಗಿದೆ. ಬೆಳಗ್ಗೆ ಚಪಾತಿ ಮಾಡ್ಕೊಂಡ್ರಾಗುತ್ತೆ, ಬೇಗ ತಿಂಡಿ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಬಾಳೆಕಾಯಿ ಗೊಜ್ಜು ಕಡಲೆಕಾಳು ಹಾಕ್ಬಿಟ್ಟು ಮಾಡಿದೆ. ಸಂತೆಯಿಂದ ತಂದಿದೆ ನಾನು ಬಾಳೆಕಾಯಿನ, ಸೊ ಅದನ್ನೇ ಮಾಡಿಬಿಡೋದು ಅಂದ್ಬಿಟ್ಟು ಮಾಡಿದೆ. ಫ್ರೆಂಡ್ಸ್, ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೂ 2 ಟೈಮ್ಗೂ ಆಗಲಿ ಅಂದ್ಬಿಟ್ಟು ಒಟ್ಟಿಗೆ ನಾನು ಉಂಡೆಗಳನ್ನ ಕಟ್ಕೊಂಡು ಒಟ್ಟಿಗೆ ಎಲ್ಲನೂ ಒಂದೊಂದೇ ಆಗಿ ಚಪಾತಿನೂ ಹೊತ್ಕೊಂಡು ಚಪಾತಿನ ನಾನು ಸುಟ್ಟು ಆಮೇಲೆ ನಾನು ಬಾಳೆಕಾಯಿ ಗೊಜ್ಜು ಮತ್ತು ಚಟ್ನಿ ಜೊತೆ ಚಪಾತಿನ ಸರ್ವ್ ಮಾಡಿದೆ ನಮ್ಮ ಅಣ್ಣಗೆ. ಅವನು ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನಕ್ಕೂ ಕೂಡ ಬಾಕ್ಸನ್ನು ತಗೊಂಡು ಅವನು ಕೂಡ ಕೆಲಸಕ್ಕೆ ಹೊರಟ. ನಂತರ 9:30, 9:45 ಅಷ್ಟರಲ್ಲಿ ನಮ್ಮ ತಂದೆ ಕೂಡ ಬಂದರು. ನಮ್ಮ ತಂದೆಗೂ ಕೂಡ ಚಪಾತಿ ಸುಟ್ಕೊಟ್ಬಿಡೋದ, ಒಟ್ಟಿಗೆ ಕೆಲಸ ಮುಗ್ದೋಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ತಂದೆಗೂ ಚಪಾತಿನ ಸುಟ್ಕೊಟ್ಬಿಟ್ಟು ಚಟ್ನಿ ಮತ್ತು ಬಾಳೆಕಾಯಿ ಗೊಜ್ಜು ಜೊತೆ ಸರ್ವ್ ಮಾಡಿದೆ ನಮ್ಮ ತಂದೆಗೂ. ನೆಕ್ಸ್ಟ್ ನಾನು ಅಡುಗೆ ಮನೆಯದು ಸ್ವಲ್ಪ ಎಲ್ಲ ಇತ್ತಲ್ಲ, ಅದ್ರಲ್ಲಿ ಸ್ವಲ್ಪ ಧೂಳು ಕೂತಿತ್ತು. ಹಾಗೆ ಮೇಲ್ಮೇಲೆ ಸ್ವಲ್ಪ ಹಾಗೆ ಒರೆಸ್ಕೊಂಡೆ. ಚೆನ್ನಾಗೆಲ್ಲ ಒರೆಸ್ಬಿಟ್ಟು ಯಾವ್ಯಾವ ಐಟಮ್ ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಮಾಡಿದೆ. ಅಂದರೆ ನಮ್ಮ ಕಿಚನು ಅಷ್ಟು ಏನು ನಾನು ಯಾವುದೇ ರೀತಿ ಡೆಕೋರೇಟ್ ಮಾಡಿಲ್ಲ, ಸಿಂಪಲ್ಲಾಗೆ ಮಡಿಕೊಂಡಿದ್ದೀನಿ. ಮತ್ತು ಐಟಮ್ಗಳು ಕೂಡ, ಪಾತ್ರೆಗಳು ಕೂಡ ಸುಮ್ಮನೆ ಸಿಂಪಲ್ಲಾಗೆ ಮಡಿಕೊಂಡಿರೋದು. ಜಾಸ್ತಿ ಬೆಳಗ್ಗೆ ಟೈಮಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆಯೋ ಟೈಮಲ್ಲಿ ತುಂಬ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆ ಕೂಡ ಮಡಿಕೊಂಡಿದ್ದೀನಿ. ಮತ್ತು ನಾನು ಕೊನೆಯಲ್ಲಿ ನಾನು ಗ್ಯಾಸ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಡೈಲಿ ನಾನು ಗ್ಯಾಸನ್ನು ಕ್ಲೀನ್ ಮಾಡ್ತಾ ಇರ್ತೀನಿ. ನಮ್ಮದು ಪಕ್ಕದಲ್ಲೇ ಸಿಂಕ್ ಇರೋದ್ರಿಂದ ನಾನು ಜಾಸ್ತಿ ಏನಾದರೂ ಗ್ಯಾಸು ಕೊಳೆ ಆಗಿಬಿಟ್ಟಿದ್ರೆ, ಏನಾದರೂ ಸಾಂಬಾರು ಸೋರ್ಬಿಟ್ಟಿದ್ರೆ ನಾನು ಪಕ್ಕದಲ್ಲೇ ಸಿಂಕ್ ಇರೋದ್ರಿಂದ ನಾನು ಹಾಗೆ ತೊಳೆದ್ಬಿಡ್ತೀನಿ. ಮತ್ತು ನೆಕ್ಸ್ಟು ಅಡುಗೆ ಮನೆ ಕೋಣೆ ಕೂಡ ನಾನು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ನೀಟಾಗಿ ಕೆಳಗಡೆ ಒಂದು ಸಲ ಹೊಲ್ಕೊಂಡು ಒಟ್ಟಿಗೆ ಎಲ್ಲ ಪಾತ್ರೆಗಳೆಲ್ಲ ಗುಡ್ಡೆ ಹಾಕಿದ್ನಲ್ಲ ಅದನ್ನು ಕೂಡ ಚೆನ್ನಾಗಿ ತೊಳೆದೆ. ಫ್ರೆಂಡ್ಸ್, ನೈಟು ಕೂಡ ಅಡುಗೆ ಆದಮೇಲೆ ನಮ್ಮದೆಲ್ಲ ಊಟ ಆದಮೇಲೆ ಅಲ್ಲೇ ಪಾತ್ರೆ ತೊಳೆದು ಮಡಗ್ಬಿಡ್ತೀನಿ. ಏನಕ್ಕೆ ಅಂದರೆ ಮಾರ್ನಿಂಗ್ ತುಂಬ ಪಾತ್ರೆಗಳು ಬೀಳುತ್ತೆ ಅಂದ್ಬಿಟ್ಟು. ಸೊ ನಾನು ಮಾಡೋದ್ರಿಂದ ಮಾರ್ನಿಂಗ್ ಸ್ವಲ್ಪ ಪಾತ್ರೆ ಕಮ್ಮಿ ಇರುತ್ತೆ. ಫ್ರೆಂಡ್ಸ್, ಹಾಗೆ ಈ ಸಪೋಟ ಕೂಡ ನಮ್ಮ ಮರದಲ್ಲೇ ಬೆಳೆದಿರೋದು, ನಾವು ನೆಟ್ಟಿರೋ ಮರದಲ್ಲೇ. ತುಂಬ ಅಂದರೆ ವರ್ಷಕ್ಕೆ ಒಂದೇ ಸಲ ಅನಿಸುತ್ತೆ ಬಿಡೋದು, ಜಾಸ್ತಿ ಬಿಡೋದಿಲ್ಲ. ಸೀಸನ್ ಬಂದಾಗ ಅಷ್ಟೇ ಬಿಡುತ್ತೆ. ಆದರೆ ಬಿಟ್ಟರೆ ತುಂಬ ಬಿಡುತ್ತೆ ಸಪೋಟ ಹಣ್ಣನ್ನ. ಅದು ಇವಾಗ ನಾನು ಫಸ್ಟ್ ಟೈಮ್ ಅದನ್ನು ಮಡಗಿದ್ದೀನಿ ಹಣ್ಣಾಗಲಿ ಅಂದ್ಬಿಟ್ಟು. ಇನ್ನು ದಪ್ಪದು ಮೇಲೆ ಇತ್ತು, ಅದು ಕೀಳೋಕ್ಕಾಗಲಿಲ್ಲ. ನಮ್ಮ ಅಣ್ಣ ಇಲ್ಲ ನಮ್ಮ ತಂದೆ ಕೈಯಲ್ಲಿ ಕೀಳಿಸ್ಬೇಕು. ಫ್ರೆಂಡ್ಸ್, ನೋಡಿ, ನಾನು ನಮ್ಮ ಮನೇಲಿ ಬಿಟ್ಟಿರೋ ಸಪೋಟನ ಈ ರೀತಿ ಒಂದು ಮರದ ಕೊಕ್ಕೆಯಲ್ಲಿ ಮೊದಲು ಹುಲ್ಲಾಕ್ಬಿಟ್ಟು ಅದ್ರ ಮೇಲ್ಗಡೆ ಮಡಗ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಮಡಗ್ಬಿಟ್ಟು ಪುನಃ ಮೇಲ್ಗಡೆ ಹುಲ್ಲನ್ನು ಮುಚ್ತೀನಿ. ಈ ರೀತಿ ಹಾಕ್ಲಾ ಅಂದ್ಬಿಟ್ಟು ನಮ್ಮ ತಂದೆನ ಕೇಳಿಬಿಟ್ಟು ಮಡಗ್ತಾ ಇದ್ದೀನಿ. ಈ ರೀತಿ ಮಡಗಿದ್ರೆ ಹಣ್ಣಾಗುತ್ತಾ ಅಂದ್ಬಿಟ್ಟು. ಹಾಗೆ ಹಾಲಲ್ಲಿರೋ ಟೇಬಲ್ನು ಕೂಡ ಮೇಲೆಲ್ಲ ಒರೆಸ್ಕೊಳ್ತಾ ಇದ್ದೀನಿ, ಧೂಳಿರೋದನ್ನ. ಟೇಬಲ್ ಒರೆಸ್ಬಿಟ್ಟು ನಾನು ಗುಡಿಸ್ಕೊಳ್ಳೋದ, ಮೊದಲೇ ಕಸ ಗುಡಿಸ್ಕೊಂಡು ಆಮೇಲೆ ಒರೆಸ್ಕೊಂಡ್ರಾಗುತ್ತೆ ಅಂದ್ಬಿಟ್ಟು ಕಸನೂ ಕೂಡ ಗುಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿರೋದ್ರಿಂದ ಅವನು ಊಟ ಅಲ್ಲೇ ಮಾಡ್ಕೋತಾನೆ. ಇವಾಗ ನಾನು ಒಬ್ಬಳೇ ಅಲ್ವಾ, ಸೊ ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಒಬ್ಳಿಗೆ ಅಂದ್ಬಿಟ್ಟು. ಫ್ರೆಂಡ್ಸ್, ಏನೂ ಕೆಲಸ ಇಲ್ಲದೆ ಇರೋ ಟೈಮಲ್ಲಿ ಹುಳಿಕಾಳನ್ನ ಸೋಸ್ಕೊಳ್ಳೋದ ಅಂತ ನಾನು ಒಂದ್ರಿ ಆಡ್ತಾಯಿದ್ದೀನಿ. ಈ ಒಂದ್ರಿ ಏನಕ್ಕೆ ಆಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ನುಜ್ಜುಕಲ್ಲಿತ್ತು, ಅದಕ್ಕೆ ನುಜ್ಜುಕಲ್ಲು ಹೋಗಲಿ ಅಂದ್ಬಿಟ್ಟು ನಾನು ಈ ರೀತಿ ಒಂದ್ರಿ ಆಡ್ತಾಯಿದ್ದೀನಿ. ಈ ರೀತಿ ಒಂದ್ರಿ ಆಡಿಬಿಟ್ಟು ಮೊರಕ್ಕೆ ಹಾಕ್ಕೊಂಡು ಸೋಸ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಈ ರೀತಿ ಮೊದಲೇ ಸೋಸ್ಕೊಂಡು ಮಡಿಕೊಳ್ಳೋದ್ರಿಂದ ಸಾಂಬಾರು ಮಾಡೋ ಟೈಮಲ್ಲಿ ಯಾವುದೇ ರೀತಿ ಕಾಳನ್ನ ಸೋಸೋ ಅಗತ್ಯ ಇರೋದಿಲ್ಲ. ಕಾಳೆಲ್ಲ ಸೋಸಿದ್ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮಧ್ಯಾಹ್ನದ ಊಟ ಕೂಡ ಮಾಡಿಬಿಟ್ಟು ಪುನಃ ಸರಿ ಮನೆ ಒರೆಸ್ಕೊಬಿಡೋದ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮನೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟು ಹಾಗೆ ಹೊರಗಡೆ ಕೂಡ ಪಡ್ಸಾಲೆ ಮತ್ತು ಈಚೆನೂ ಕ್ಲೀನ್ ಮಾಡಿಬಿಟ್ಟು ರಂಗೋಲಿನೂ ಕೂಡ ಬಿಡೋದ ಅಂದ್ಬಿಟ್ಟು ಬಿಟ್ಟಿದ್ದೆ. ಬಟ್ ಅದು ಯಾವುದೂ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ನಾನಿವಾಗ ತೋರಿಸ್ತಿರೋ ರಂಗೋಲಿ ಈ ಕಡೆ ಹೊಸಾರ ಹತ್ರ ಬಿಟ್ಟಿರೋ ರಂಗೋಲಿ. ಇದು ಕೋಳಿ ಎರಡು ಕೋಳಿದು ನಮ್ಮದೇನೆ, ಬಟ್ ಎರಡೇ ಇರೋದು. ಆಲ್ಮೋಸ್ಟ್ ನಾನು ರಂಗೋಲಿನ ಚಿಕ್ಕದಾಗೇ ಬಿಡೋದು, ಜಾಸ್ತಿ ದೊಡ್ಡಕ್ಕೇನು ಬಿಡ್ತಾ ಇಲ್ಲ. ಮೊದಲು ಬಿಡ್ತಾ ಇದ್ದೆ, ಬಟ್ ಇವಾಗ ಚಿಕ್ಕದೇ ಬಿಡೋದ ಅಂದ್ಬಿಟ್ಟು ಚಿಕ್ಕದನ್ನೇ ಬಿಟ್ಟೆ.
ಸಂಜೆ ಸ್ನಾನ ಎಲ್ಲ ಆದಮೇಲೆ ದೇವ್ರ ದೀಪ ಹಚ್ಚಿದೆ. ದೇವ್ರ ದೀಪ ಹಚ್ಬಿಟ್ಟು ಸ್ವಲ್ಪ ಹಾಗೆ ಟೀ ಮಾಡ್ಕೊಂಡು ಕುಡಿದ್ವಿ. ಟೀ ಎಲ್ಲ ಕುಡಿದ್ಮೇಲೆ ಹಾಗೆ ಸಾಂಬಾರಿತ್ತು, ಮೊಸಪ್ಪು ಸಾಂಬಾರು. ಆ ಮೊಸಪ್ಪು ಸಾಂಬಾರಿಗೆ ರೈಸ್ ಮತ್ತು ಮುದ್ದೆ ಮಾಡಿಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋಗಿದ್ದು ಬಂದು ಎಲ್ರದ್ದು ಊಟ ಆದಮೇಲೆ ನಾನು ಸ್ವಲ್ಪ ಪಾತ್ರೆ ಕೂಡ ಇತ್ತು, ಅದನ್ನು ಕೂಡ ತೊಳೆದು ಮಡಗಿದೆ. ಫ್ರೆಂಡ್ಸ್, ಸೋಮವಾರದ ದಿನ ನನ್ನ ಡೇ ಹೀಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು.